ಆಗಿರುವಂತಹ ಮಗ್ಗದ ಸಾಹೇಬ ಗದ್ದಿ ಭಾಗದ ಮುಂದುವರಿದ ಭಾಗವನ್ನ ನಾವಿವತ್ತು ಮುಂದುವರ್ಸೋಣ. ಅದಲ್ಲ, ಅದಕ್ಕಿಂತ ಮೊದಲು ನಾವು ಕೊಟ್ಟಂತಹ ಹೋಮ್ವರ್ಕ್ ಮನೆ ಕೆಲಸ ಇದೆಯಲ್ಲ, ಬೇಗ ಬೇಗ ತೆಗೆದು ನೋಡೋದು. ಹೋಮ್ವರ್ಕ್ ತೆಗೆದು ಅಕ್ಷರದೊಂದು ಬರೀಬೇಕು. ಅಕ್ಷರದೊಂದು ಬರೀಬೇಕು, ಆಯ್ತಲ್ಲ? ಅಕ್ಷರದೊಂದು ಬರೀಬೇಕು, ಚೆನ್ನಾಗಿದೆ. ಮುಂದೆ ಬರೀಬೇಕು. ಕಾಣ್ಬಾರದು. ಅಕ್ಷರದೊಂದು ಬರೀಪ, ಇಲಾಖೆ ಒಂದು ಬರೀ. ಆಯ್ತಲ್ಲ? ಈ ಕಡೆ ಕೇಳಿ. ಈಗ ನಿನ್ನೆ ಮಾಡಿದಂತಹ ಪಾಠದ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ ನಾನು. ಓದ್ಕೊಂಡಿರಲ್ಲ? ಅಬ್ದುಲ್ ರಹೀಂ ಸಾಹೇಬರಿಗೆ ಮಗ್ಗದ ಸಾಹೇಬ ಅಂತ ಕರೆದ ತಕ್ಷಣ ಬಹಳ ಸಿಟ್ಟು ಬರ್ತಾ ಇತ್ತು ಅಲ್ವಾ? ಯಾಕೆ ಸಿಟ್ಟು ಬರ್ತಾ ಇತ್ತು? ಓಕೆ, ಅವು ಮಗ ಲಾಸ್ ಆಗಿತ್ತು ಸರ್. ವಿದೇಶಿಯಿಂದ ಬಣ್ಣ ಯಾವ್ಯಾವ್ದೋ ಬಟ್ಟೆ ತಗೊಂಬಂದು ಮಾರಾಟ, ಕಮ್ಮಿ ರೇಟಿಗೆ ಮಾರಾಟ ಮಾಡಿದ್ರು ಸರ್. ಅದಕ್ಕೋಸ್ಕರ ಮಗ ಮಾಡ್ಕೊಂಡಿದ್ದವರೆಲ್ಲ ಬೀದಿಕ್ಕಿದ್ರು ಸರ್. ಹಾಗಾಗಿ ಮಗ್ಗದ ಹೆಸರನ್ನೇ ಎತ್ತಿದ ತಕ್ಷಣ, ಮಗ್ಗದ ಸಾಹೇಬ ಅಂದ ತಕ್ಷಣ ಅಬ್ದುಲ್ ರಹೀಂ ಸಾಹೇಬರಿಗೆ ಸಿಟ್ಟು ಬರ್ತಾ ಇತ್ತು. ಅವ್ರ ಮಗ್ಗ ಮುಟ್ಟಿ ಎಷ್ಟು ವರ್ಷ ಆಗಿತ್ತು? 20 ವರ್ಷಗಳಾಗಿತ್ತು.
ಹಾಗಾಗಿ 20 ವರ್ಷಗಳು ಆದ್ಮೇಲೆ ಅವನು ಮಗ್ಗವನ್ನ ಮುಟ್ದೇ ಇದ್ರು ಸಹ ಅವನಿಗೆ ಮಗ್ಗದ ಸಾಹೇಬ ಅಂತಲೇ ಕರೀತಾ ಇದ್ರು. ಅವ್ರ ಮನೆತನಕ್ಕೆ ಮಗ್ಗದ ಸಾಹೇಬರು ಅನ್ನೋ ಹೆಸರು ಬಂದ್ಬಿಟ್ಟಿತ್ತು. ಹಾಗಾಗಿ ಈ ವಿದೇಶಿ ವಿಲಾಯಿತಿ ವಸ್ತುವನ್ನ ಬಟ್ಟೆಯನ್ನ ತಂದು ಬ್ರಿಟಿಷರು ಭಾರತೀಯರ ಮೇಲೆ ಹೇರಿದ್ರು. ಹಾಗಾಗಿ ಅಗ್ಗದ ಬೆಲೆಗೆ ಬಟ್ಟೆ ಸಿಗ್ತಾ ಇದ್ದಿದ್ರಿಂದ ಇವರ ಮಗ್ಗದಿಂದ ತಯಾರಿಸಿದಂತಹ ಬಟ್ಟೆಯನ್ನ ಯಾರು ಕೊಂಡ್ಕೊಳ್ಳೋದಕ್ಕೆ ಇಷ್ಟಪಡ್ಲಿಲ್ಲ. ಯಾಕೆಂದ್ರೆ ಅಗ್ಗದ ಬೆಲೆಗೆ, ಕಡಿಮೆ ಬೆಲೆಗೆ ಬಟ್ಟೆ ಸಿಗ್ತಾ ಇತ್ತು. ಆ ಬಟ್ಟೆಗಳು ಹೇಗಿದ್ವು? ಆ ವಿಲಾಯಿತಿಯಿಂದ ಬಂದಂತಹ ಬಟ್ಟೆಗಳು ಹೇಗಿದ್ವು? ಸರ್ ನಾವು ತಗೊಂಡ್ರೆ ಒಂದು ತಿಂಗಳಿರ್ತಿರ್ಲಿಲ್ಲ ಸರ್. ಅವೆಲ್ಲ ಕಲರ್ ಬಿಟ್ಟು ಮತ್ತೆ ಪುಡಿ ಪುಡಿಯಾಗಿ ಉದುರಿ ಹೋಗ್ತಿತ್ತು. ಬಣ್ಣ 1 ತಿಂಗಳಿಗೆ ಬಣ್ಣ ಹೋಗ್ತಾ ಇತ್ತು, 2 ತಿಂಗಳಿಗೆ ಅರಿದು ಚಿಂದಿ ಆಗಿರ್ತಿದ್ವು, 3 ತಿಂಗಳಿಗೆ ಕಳೆ ಬರ ಹಾಳಾಗೋಗ್ಬಿಡ್ತಿದ್ವು, ಮಸಿ ವರ್ಷದ ಬಟ್ಟೆಗಳಾಗಿ ಮಾರ್ಪಾಡಾಗ್ತಿದ್ವು. ಆದ್ರೆ ಜನ ಅದ್ರ ಗುಣಮಟ್ಟ ನೋಡ್ತಾ ಇರ್ಲಿಲ್ಲ, ಅದ್ರ ಬೆಲೆಯನ್ನ ನೋಡ್ತಾ ಇದ್ರು. ರೈಟ್? ಅದರ ಗುಣಮಟ್ಟದ ಬಗ್ಗೆ ಯಾರು ನೋಡ್ಲಿಲ್ಲ. ಅವರ ಆ ಒಂದು ಬೆಲೆಗೆ, ಕಡಿಮೆ ಬೆಲೆಗೆ ಸಿಕ್ತಿದ್ರಿಂದ ಅವ್ರೇನ್ ಮಾಡ್ತಿದ್ರು, ಆ ಅಗ್ಗದ ಬಟ್ಟೆಯನ್ನ ತಗೊಂಡಿದ್ರು. ಹಾಗಾಗಿ ಅದಾದ್ಮೇಲೆ ಎಲ್ಲ ಭಿಕಾರಿಗಳಾದ್ರು, ಮಗ್ಗದ ವ್ಯಾಪಾರವನ್ನ ಮಾಡ್ತಿದ್ದಂತಹ, ಬಟ್ಟೆ ವ್ಯಾಪಾರ ಮಾಡ್ತಿದ್ದಂಥವ್ರು, ಮಗ್ಗದಿಂದ ಬಟ್ಟೆಯನ್ನ ತಯಾರು ಮಾಡ್ತಿದ್ದಂಥವರೆಲ್ಲ ಈ ವಿದೇಶಿ ವಸ್ತುವಿನಿಂದ ಬಹಳ ಲಾಸ್ ಆಗ್ತದೆ. ಹಾಗಾಗಿ ತುಂಬಾ ಜೀವನ ನಡೆಸೋದು ತುಂಬಾ ಕಷ್ಟ ಆಯ್ತು. ಹಾಗಾಗಿ ಅಬ್ದುಲ್ ರಹೀಮನಿಗೆ ಒಂದು ಹಠ ಇತ್ತು. ಏನ್ ಹಠ ಇತ್ತು? ಅವನಿಗೆ ಒಂದೇ ಹಠ, ತನ್ನ ತನ್ನ 3 ಜನ ಮಕ್ಕಳನ್ನ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ಅಂತಕ್ಕಂತ ಒಂದು ಹಠ ಇತ್ತು ಅಲ್ವಾ? ಈ ಸರ್ಕಾರಿ ನೌಕರರನ್ನಾಗಿ ಮಾಡ್ಬೇಕು ಅನ್ನೋ ಹಠ ಇದ್ದಿದ್ರಿಂದ ಅವರನ್ನ ಚೆನ್ನಾಗಿ ಓದಿಸ್ಬೇಕು, ಜೊತೆಗೆ ಒಳ್ಳೆ ಉದ್ಯೋಗಕ್ಕೆ ಸೇರಿಸ್ಬೇಕು ಅಂತ ಅವ್ರಿಗೊಂದು ಆಸೆ ಕೂಡ ಇತ್ತು. ಆದ್ರೆ ಆ ಆಸೆ ನೆರವೇರಿಸಿದಂಥವ್ರು ಯಾರ್ಯಾರು? ಮೊದಲನೇ ಮಗ ಮತ್ತು 2ನೇ ಮಗ ತಂದೆಯ ಆಸೆಯನ್ನ ನೆರವೇರಿಸಿದ್ರು. ಏನಾಗಿದ್ರು ಅವರು? ಇಬ್ರು ಸರ್ಕಾರಿ ನೌಕರರಾದ್ರು. ಹೌದಾ? ಯಾವ್ಯಾವ ಸರ್ಕಾರಿ ನೌಕರಿ ಹಿಡಿದ್ರು ಅವರು? ಪೋಸ್ಟ್ ಮಾಸ್ಟರ್ ಅಂತ, ಇನ್ನೊಬ್ಬ ಕಚೇರಿಯಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ, ಇನ್ನೊಬ್ಬ ಪೋಸ್ಟ್ ಮಾಸ್ಟರ್ ಆದ. ಆದ್ರೆ 3ನೇ ಮಗ ಏನಾದ? ನಿಂತು ಚುರುಕಾಗಿದ್ದ, ಬುದ್ಧಿವಂತ ಆಗಿದ್ದ, ಹೆಚ್ಚಾಗಿತ್ತು. ಹಾಗಾಗಿ ಅವನು ಮಗ್ಗದ ಕಡೆ ಹೆಚ್ಚು ಒಲವನ್ನು ಬೆಳೆಸ್ಕೊಂಡಿದ್ದ ಅಲ್ವಾ? ಮನೆಯಲ್ಲಿ ಮಗ್ಗವನ್ನ ಮುಟ್ಟೋದಕ್ಕೆ ತಂದೆ ಬಿಡ್ತಾ ಇರಲಿಲ್ಲ. ಆದ್ರೆ ಆ 3ನೇ ಮಗನಿಗೆ ಮಗ್ಗದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಆಸಕ್ತಿ ಇತ್ತು, ಜೊತೆಗೆ ಒಂದು ಬುದ್ಧಿವಂತನಾಗಿದ್ದ, ಒಳ್ಳೆ ಚಾಣಾಕ್ಷ ಹುಡುಗನೂ ಆಗಿದ್ದ. ಹಾಗಾಗಿ ಅವನಿಗೆ ಮಗ್ಗದ ಬಗ್ಗೆ ವಿಪರೀತ ಹಂಬಲ ಇತ್ತು, ಆಸೆ ಇತ್ತು, ಅದು ಕಲಿಬೇಕು ಅಂತಕ್ಕಂಥದ್ದು. ಜೊತೆಗೆ ಆಸಕ್ತಿ ಹೆಚ್ಚಾಗಿತ್ತು ಮಗ್ಗದ ಬಗ್ಗೆ. ಮನೆಯಲ್ಲಿ ಮುಟ್ಟಕ್ ಬಿಡ್ಲಿಲ್ಲ. ಆದ್ರೆ ಶಾಲೆಗೆ ಮಗ್ಗ ಬಂದ್ಬಿಡ್ತು, ಶಾಲೆಗೆ ಮಗ್ಗ ಬಂದ್ಬಿಡ್ತು. ಹಾಗಾಗಿ ಆ ಹುಡುಗನ ಅಥವಾ ಆ ಬಾಲಕನಾಗಿರ್ತಕ್ಕಂಥ ಕರೀಂ ಅವನ ಆಸಕ್ತಿ ಇನ್ನೂ ಹೆಚ್ಚಾಯಿತು. ಆಗ ಮಹಾತ್ಮ ಗಾಂಧೀಜಿಯವರ ಕನಸಿನ ಒಂದು ಆಗಿರ್ತಕ್ಕಂಥ ಒಂದು ಶಿಕ್ಷಣ ಜಾರಿಗೆ ಬಂತು. ಯಾವ ಶಿಕ್ಷಣ ಜಾರಿಗೆ ಬಂತು? ಯಾವುದು? ಶಿಕ್ಷಣ ಅಂತೇಳಿ, ನವೀನ ಶಿಕ್ಷಣ. ನವೀನ ಶಿಕ್ಷಣ. ಈ ನವೀನ ಶಿಕ್ಷಣ ಅಂದ್ರೆ ಏನು? ನವೀನ ಶಿಕ್ಷಣ ಇದಕ್ಕೆ ಔದ್ಯೋಗಿಕ ಅಥವಾ ಔದ್ಯೋಗಿಕ ಶಿಕ್ಷಣ ಅಂತ ಕೂಡ ಕರೀತಾರೆ.
ಏನಂತಂದ್ರೆ ನವೀನ ಶಿಕ್ಷಣ. ನವೀನ ಅಂದ್ರೆ ಹೊಸದಾಗಿರ್ತಕ್ಕಂಥದ್ದು. ಹೊಸದಾಗಿರುವ ಕೆಲಸಗಳನ್ನು ಮಾಡಲು ಹೇಳ್ಕೊಡ್ತಾರೆ ಸರ್. ಯಾವ್ಯಾವ ಕೆಲಸವನ್ನು ಬಡ್ಗಿ ಹೇಳ್ಕೊಡ್ತಕ್ಕಂಥದ್ದು? ಕೆಲಸ, ಬಡಗಿ ಕೆಲಸ. ಗುಡ್. ಮತ್ತೆ ಬಟ್ಟೆ ಎಳೆಯುವುದು, ಬಟ್ಟೆ ಎಳಿತಕ್ಕಂಥದ್ದು. ಆಮೇಲೆ ಮತ್ತೆ ಕುರ್ಚಿ ಮಾಡುವುದು, ಕುರ್ಚಿ ಮಾಡ್ತಕ್ಕಂಥದ್ದು. ಆಮೇಲೆ ಕೊಡ್ಲಿ ಮಾಡುವುದು, ಹ್ಮ್ ಮಗ್ಗ ತಯಾರು ಮಾಡುವುದು, ಹ್ಮ್ ಮುಂತಾದವೆಲ್ಲ ಹೇಳ್ಕೊಡ್ತಿದ್ವಿ ಸರ್. ಆಮೇಲೆ ಗುಡಿ ಕೈಗಾರಿಕೆ ಅಲ್ವಾ? ಗುಡಿ ಕೈಗಾರಿಕೆ ಅಂತೇಳಿ ಮಗ್ಗ, ಈಗ ನೋಡಿ ಇಲ್ಲಿ ಗುಡಿ ಕೈಗಾರಿಕೆ ಅಂತ ಹೇಳಿದ್ರು, ಹೌದಾ? ಗುಡಿ ಕೈಗಾರಿಕೆಗಳು ನವೀನ ಶಿಕ್ಷಣದಲ್ಲಿ ಗುಡಿ ಕೈಗಾರಿಕೆ. ಈ ಗುಡಿ ಕೈಗಾರಿಕೆಯಲ್ಲಿ ಅಥವಾ ಔದ್ಯೋಗಿಕ ಶಿಕ್ಷಣ ಅಂತ ಏನ್ ಕರಿತೀವಿ ನಾವು, ಔದ್ಯೋಗಿಕ ಶಿಕ್ಷಣ ಅಂತ ಏನ್ ಕರಿತೀವಿ, ಈ ಔದ್ಯೋಗಿಕ ಶಿಕ್ಷಣದಲ್ಲಿ ಹಲವಾರು ರೀತಿಯ ಉದ್ಯೋಗಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ನೋಡಿ ಕೇಳ್ದ ಅವನು ಏನೇನು, ಕುಂಬಾರಿಕೆ, ಕುರ್ಚಿ ಎಳಿತಕ್ಕಂಥದ್ದು, ಬೆತ್ತದ ಕೆಲಸ, ಬಿದಿರಿನ ಕೆಲಸ ಅಂತ, ಬಟ್ಟೆ ಎಳಿತಕ್ಕಂಥದ್ದು ಅಲ್ವಾ? ಈಗ ನೋಡಿ ನಾನು ನಿಮ್ಗೆ ಒಂದಷ್ಟು ವಸ್ತುಗಳನ್ನು ತೋರಿಸ್ತೇನೆ, ಗೊತ್ತಾಯ್ತಾ? ವಸ್ತುಗಳನ್ನು ತೋರಿಸ್ತೇನೆ. ಇದು ನೋಡಿದ್ರಲ್ಲ, ಇದನ್ನ ಯಾವ್ದ್ರಿಂದ ತಯಾರು ಮಾಡಿದ್ದಾರೆ? ಬಿದಿರಿನ ಕಡ್ಡಿಯಿಂದ ಮಾಡಿರ್ತಕ್ಕಂಥ ಒಂದು ಪುಟ್ಟಿ ಅಣಿತಕ್ಕಂಥದ್ದು ಅಲ್ವಾ? ನೋಡಿ, ಈ ಪುಟ್ಟಿ ಸುಮಾರು 37 ವರ್ಷಗಳ ಹಿಂದೆ ನಮ್ಮ ಮನೆ ಪಕ್ಕ ಬಿದಿರು ಅಣಿತಕ್ಕಂಥವ್ರು ಇದ್ರು. ನಮ್ಮ ಮನೆ ಪಕ್ಕ ಬಿದಿರು ಅಣಿತಕ್ಕಂಥವ್ರು ಇದ್ರು. ಅವರು ಬಿದಿರು ಪುಟ್ಟಿಗಳನ್ನ ದೊಡ್ಡ ದೊಡ್ಡ ತಟ್ಟಿ ಪುಟ್ಟಿ ಮಾಡ್ತಾರಲ್ಲ, ಅವನ್ನೆಲ್ಲ ತೊಟ್ಲು ಅವೆಲ್ಲ ಮಾಡ್ತಿದ್ರು. ಮಾಡಿ ಅದರಿಂದ ಎರೆದು ಬಿಸಾಕಿದಂತಹ ಕಡ್ಡಿಗಳು, ಆ ಕಡ್ಡಿಗಳಿದಾವಲ್ಲ ಆ ಕಡ್ಡಿಗಳನ್ನ ಬಿಸಾಕಿದಂತ ಕಡ್ಡಿಗಳನ್ನ ತಗೊಂಡು, ನಾನು ಕಾಲೇಜ್ ಮುಗಿಸ್ಕೊಂಡು ಬಂದು ಅವಾಗಿನ್ನು PUC ಓದ್ತಾ ಇದ್ದೆ. ಕಾಲೇಜ್ ಮುಗಿಸ್ಕೊಂಡು ಬಂದು ಮನೆಯಲ್ಲಿ ಪಕ್ಕದ ಮನೆಯವರಾಗಿರೋದ್ರಿಂದ ಕುತ್ಕೊಳ್ತಿದ್ದೆ, ಅವ್ರ ಅಣಿಯೋದೆಲ್ಲ ನೋಡಿ ಅವನ್ನೆಲ್ಲ ಬಿಸಾಕಿದವೆಲ್ಲ ಆರಿಸ್ಕೊಂಡು ಒಂದ್ ಕಡೆ ಇಟ್ಕೊಂಡಿರ್ತಿದ್ದೆ. ಒಂದಿನ ಪುಟ್ಟಿ ಅಡಿತಕ್ಕಂಥದ್ದು ನೋಡಿ, ಆ ವೇಸ್ಟ್ ಕಡ್ಡಿಯಿಂದ ನನಗೆ ಅದು ನೋಡಿ ಒಂಚೂರು ನಾನು ಯಾಕೆ ಕಲಿಬಾರ್ದು ಅಂತೇಳಿ ನಾನು ಕಂಡಂತ ಒಂದು ಪುಟ್ಟಿ. ಇದು ಅವತ್ತು ಮಾಡಿದಂತ ಪುಟ್ಟಿ ಇನ್ನೂ ಇದೆ ಅಂದ್ರೆ ಅದು ಗೊತ್ತಿಲ್ಲದೇನೆ ಇಷ್ಟಿಷ್ಟೇ ಅವ್ರ ಹತ್ರ ಕಲ್ತು ನೋಡಿ ಪುಟ್ಟಿಯನ್ನ ನೋಡಿ. ಈ ತರದ ಪುಟ್ಟಿ ಅಂತಕ್ಕಂಥದ್ದು ಅದಷ್ಟೇ ಅಲ್ಲ, ಆಮೇಲೆ ಇದು ನೋಡಿ, ಇದು ಈಚಲು ಎಲೆ ನೋಡಿದಿರಲ್ಲ, ಈಚಲು ಪರ್ಕೆ ನೋಡಿದಿರಲ್ಲ ನೀವು, ಪರ್ಕೆ. ಆ ಪರ್ಕೆಯಿಂದ ಮಾಡಿರ್ತಕ್ಕಂತಹ ಒಂದು ಸಣ್ಣ ಬಾಕ್ಸ್ ಇದೆ, ಗೊತ್ತಾಯ್ತಾ? ಏನಾದ್ರು ಮನೆಯಲ್ಲಿ ಸಣ್ಣ ಸಣ್ಣ ವಸ್ತುಗಳನ್ನು ಇಡೋದಕ್ಕೆ ಮಾಡಿರ್ತಾರಲ್ಲ, ಇದು ನೋಡಿ ಬಾಕ್ಸ್. ಇಂಥವೆಲ್ಲ ಇವನ್ನ ಗುಡಿ ಕೈಗಾರಿಕೆ ಅಂತ ಕರೀತಾರೆ. ಮನೆಯಲ್ಲೇ ನೀವು ಸಿದ್ಧ ಮಾಡಿ ಇವನ್ನ ಅಂಗಡಿಯಲ್ಲಿ ಮಾರಾಟ ಮಾಡ್ತಕ್ಕಂಥ ದೊಡ್ಡವರಾದಾಗ ಇದನ್ನ ದೊಡ್ಡದಾಗಿ ಬಿಸ್ನೆಸ್ ಟೈಪು ಮಾಡ್ಬೋದು, ಗೊತ್ತಾಯ್ತಲ್ಲ? ಅಷ್ಟೇ ಅಲ್ಲ, ಈ ದೇವಸ್ಥಾನಕ್ಕೆ ಹೋಗ್ತಾರಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಏನ್ ತಗೋತಾರೆ ಅಲ್ವಾ? ಅದು ತಗೊಂಡೋದಕ್ಕೆ ಈಗೆಲ್ಲ ಏನಂದ್ರೆ ಸ್ಟೀಲ್ ಬಂದಿದ್ದಾವೆ. ಆಗ ಸ್ಟೀಲ್ ಇರ್ಲಿಲ್ಲ, ಅವಾಗೇನಾಯ್ತು, ಅದೇ ವೇಸ್ಟ್ ಕಡ್ಡಿಯಿಂದ ಇದರಲ್ಲಿ ಮಾಡಂತ ಅವರೆಲ್ಲ ಮಾಡಿ ಇಂಥವೆಲ್ಲ ದೊಡ್ಡದಾಗಿ ಮಾಡ್ತಾ ಇದ್ರು, ದೊಡ್ಡದಾಗಿ ಮಾಡಿ ಮಾರಾಟ ಮಾಡ್ತಾ ಇದ್ರು. ಅದನ್ನ ನೋಡಿ ಕುತ್ಕೊಂಡು ಯಾಕೆ ಮಾಡಬಾರ್ದು ಅಂತ ಹೇಳಿ ಆಸಕ್ತಿ ಇದ್ರೆ ನೀವು ಕೂಡ ಇವನ್ನೆಲ್ಲ ತಯಾರು ಮಾಡಬಹುದು. ಅದು ನೋಡಿ, ಈಗ ಓದಿದಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ಸರ್ಕಾರ ಕೆಲಸ ಕೊಡಕ್ಕಾಗುತ್ತಾ? ಹಾಗಾಗಿ ಈ ರೀತಿಯ ಕಸುಬನ್ನ
ಈ ರೀತಿಯ ಕೈಗಾರಿಕೆಗಳನ್ನ ಕೆಲಸವನ್ನ ಕಲ್ತ್ಕೊಂಡ್ರೆ ನೀವು ಕೂಡ ಮುಂದೊಂದು ದಿನ ನಿಮ್ಮ ಜೀವನವನ್ನ ನೀವು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಬಹುದು, ನಿಮ್ಮ ಜೀವನ ನೀವು ನಡೆಸಬಹುದು. ಚೆನ್ನಾಗಿದೆಯಲ್ಲ ಪುಟ್ಟಿ? ಅದಕ್ಕೆ ಹೇಳಿದ್ದು ಈ ಬೀದರ್ನಿಂದ ಈ ತರ ಪುಟ್ಟಿಗಳನ್ನ ಎಣಿಬಹುದು. ಈ ರೀತಿ ಅಣಿತಕ್ಕಂತಹ ವಿದ್ಯೆಯನ್ನ ಅಥವಾ ಶಿಕ್ಷಣವನ್ನ ಕೊಡ್ತಕ್ಕಂಥದ್ದೇ ಔದ್ಯೋಗಿಕ ಶಿಕ್ಷಣ ಅಥವಾ ನವೀನ ಶಿಕ್ಷಣ. ಅರ್ಥ ಆಗ್ತಿದೆಯಲ್ಲ? ಆಮೇಲೆ ನೋಡಿ, ಈಗ ಹೊಸ ವರ್ಷ ಬಂತು ಅಂತಂದ್ರೆ ಕೆಲವರೆಲ್ಲ ಗ್ರೀಟಿಂಗ್ಸ್ ಕೊಡ್ತಾರೆ ಅಲ್ವಾ? ಗ್ರೀಟಿಂಗ್ಸ್ ಕೊಡ್ತಾರೆ. ಆ ಗ್ರೀಟಿಂಗ್ಸ್ ಕೊಡೋದನ್ನ ಆಮೇಲೆ ಕೆಲವು ಊಟದ ಬೊಕ್ಕೆ, ಹೂವಿನ ಬೊಕ್ಕೆ ಕೊಡ್ತಾರೆ ಅಲ್ವಾ? ಅವನ್ನ ನೋಡಿಲ್ಲಿ ಈ ವೇಸ್ಟ್ ಬಿದ್ದಿರ್ತಕ್ಕಂಥದ್ದು, ಹೌದಾ? ನೋಡಿಲ್ಲಿ ಇದು ವೇಸ್ಟ್ ಆಗಿ ಬಿರ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಕವರ್ ಅಲ್ವಾ? ಕಾಣ್ತಲ್ಲ ಇದು? ಆ ವೇಸ್ಟ್ ನೋಡಿ ಸುಳಿಸುತ್ತಿದ್ದೀನಿ. ಅದಕ್ಕೊಂದಿಷ್ಟು ಕೆಂಪು ಬಟ್ಟೆಯಲ್ಲಿ ಇವೆಲ್ಲ ರೆಡಿಮೇಡ್ ಸಿಕ್ತಿರ್ತವೆ ಇಂಥವು. ಕೆಂಪು ಬಟ್ಟೆಯಲ್ಲಿ ಇರ್ತಕ್ಕಂಥದ್ದು ಒಂದು ಹೃದಯವನ್ನು ಅಂಟಿಸ್ಬಿಟ್ಟಿದ್ದೀನಿ. ಅದಕ್ಕೆ ಇದ್ರೊಳಗೆ ಒಂದು ಸಣ್ಣದೊಂದು ಹೂವಿನ ಇದನ್ನ ಇಟ್ಬಿಟ್ರೆ ಅದು ಒಗ್ಗಿ ಆಯ್ತು, ಕೊಡೋದಕ್ಕೆ ರೆಡಿ ಆಯ್ತು. ಕಾಣುತ್ತಲ್ಲ? ಈ ತರಹದ ವಸ್ತುಗಳನ್ನ ನೀವೇ ತಯಾರು ಮಾಡಿ ನೀವೇ ಅದನ್ನ ಮಾರಾಟ ಮಾಡ್ಬೋದು. ಒಂದೊಂದು ದಿನ ಇದರಿಂದಲೇ ದೊಡ್ಡ ಬಿಸ್ನೆಸ್ ಕೂಡ ಮಾಡ್ಬೋದು. ಈ ರೀತಿಯ ಶಿಕ್ಷಣಕ್ಕೆ ನಾವೇನಂತ ಕರಿತೀವಿ? ಆಗ್ತಿದೆಯಲ್ಲ ನವೀನ ಶಿಕ್ಷಣ? ನೋಡಿಲಿ, ಅದನ್ನೇನೆ ನಾವಿಲ್ಲಿ ಈ ಗದ್ಯ ಭಾಗದಲ್ಲಿ ಮಗ್ಗದ ಸಾಹೇಬ ಕಾಣ್ತಾ ಇದ್ದು ಇಲ್ಲಿ ನಾವು ಪುಟ್ಟಿ ಅಣಿತಕ್ಕಂಥದ್ದನ್ನು ಕಾಣ್ತಾ ಇದೀವಿ. ನೋಡಿ, ಇಲ್ಲಿ ಬೆತ್ತದಿಂದ ಕುರ್ಚಿ ಅಣಿತಕ್ಕಂಥದ್ದು, ಮಗ್ಗದಿಂದ ಬಟ್ಟೆ ಅಣಿತಕ್ಕಂಥದ್ದು, ಅದನ್ನೆಲ್ಲ ನಾವು ನೋಡ್ಬೋದು. ಬಟ್ಟೆ ಅಣಿತಕ್ಕಂಥ ಮಗ್ಗದಿಂದ ಬಟ್ಟೆ ಅಣಿತಕ್ಕಂಥದ್ದು, ಆಮೇಲೆ ಬೆತ್ತದ ಕುರ್ಚಿಗಳನ್ನು ಅಣಿತಕ್ಕಂಥದ್ದು, ಇವೆಲ್ಲವನ್ನು ನಾವು ನವೀನ ಶಿಕ್ಷಣದಲ್ಲಿ ಕಲಿಬಹುದಾಗಿದೆ. ಇದು ಮಹಾತ್ಮ ಗಾಂಧೀಜಿಯವರ ಕನಸಿನ ಕೂಸಾಗಿತ್ತು ಈ ನವೀನ ಶಿಕ್ಷಣ ಅಂತಕ್ಕಂಥದ್ದು. ಹಾಗೇನೆ ಮುಂದಕ್ಕೆ ಹೋಗೋಣ. ಹಾಗಾದ್ರೆ ನೋಡ್ತಾರೆ ಟೆಕ್ಸ್ಟ್ ಬುಕ್ ಇದೆಯಲ್ಲ ಎಲ್ಲ ಹತ್ರ? ನವೀನ ಶಿಕ್ಷಣ ಮಹಾತ್ಮ ಗಾಂಧೀಜಿ ಅವರ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭವಾಯಿತು. ನಾನು ಪಾಠ ಓದುವಾಗ ಎಲ್ಲರೂ ಫೇಸ್ಬುಕ್ ಕಡೆ ಗಮನ ಇರಲಿ. ಎಲ್ಲಿ ಸ್ವರಮಾರದಿಂದ ಪೊಲೀಸ್ ಸ್ಟಾಪು ಕಾಮ ಅಥವಾ ಅವನ್ನೆಲ್ಲರಿಗೂ ಈ ಲೇಖನ ಚಿಹ್ನೆಗಳನ್ನ ಗಮನಿಸ್ಬೇಕು. ನಾನು ಎಲ್ಲಿ ನಿಲ್ಲಿಸ್ತೇನೋ ಅಲ್ಲಿ ನೀವು ಕೂಡ ಓದುದನ್ನ ನಿಲ್ಲಿಸಿ ಸ್ವರಭಾರದಿಂದ ಓದಬೇಕಾಗುತ್ತೆ. ಅರ್ಥ ಆಗ್ತದೆ ಹೇಳದ? ಓಕೆ. ನವೀನ ಶಿಕ್ಷಣ ಆರಂಭವಾಯಿತು. ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು, ಅವರಲ್ಲಿ ಹಸ್ತಕೌಶಲವನ್ನು, ದೇಹ ಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗವಾಗಿತ್ತು. ಕೆಲವರಿಗೆ ಬಡಗಿಯ ಕೆಲಸ, ಕೆಲವರಿಗೆ ಬೆತ್ತದ ಕುರ್ಚಿ ಕೆಲಸ, ಸಾಮಗ್ರಿಗಳನ್ನು ಮಾಡುವ, ಕೆಲವರಿಗೆ ಕೃಷಿ, ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸತೊಡಗಿದ್ದರು. ಹುಡುಗ ಕರೀಂ ಮಗ್ಗದ ಕೆಲಸವನ್ನು ಮೀನು ನೀರಿನಲ್ಲಿ ಈಜುವಷ್ಟೇ ಸುಲಭವಾಗಿ ಕಲಿತು ಬಹು ನಿಪುಣನಾಗಿ ಬಿಟ್ಟ. ಅವನ ತಂದೆಗೆ ರೋಷ ಉಕ್ಕಿ ಬಂತು. ಮುಖ್ಯೋಪಾಧ್ಯಾಯ ಶಂಕರಪ್ಪ ಅವರೊಡನೆ ನಿಷ್ಠುರವಾಗಿ ಜಗಳವಾಡಿದ್ದನು. ಆದರೆ ಹುಡುಗ ಕರೀಂ ಶಾಲೆಯ ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲದಿಂದ ಮಾಡಿಬಿಟ್ಟಿದ್ದ. ಅದನ್ನು ಶಂಕರಪ್ಪ ಅವರು ಸ್ವಾಭಾವಿಕವಾಗಿಯೇ ಪ್ರಶಂಸೆ ಮಾಡಿ ಮೇಲಧಿಕಾರಿಗಳಿಗೆ ವರದಿ ಮಾಡಿದ್ದರು. ಅದರ ಫಲಸ್ವರೂಪವಾಗಿ ಸರ್ಕಾರದಿಂದ ಹುಡುಗ ಕರೀಮನಿಗೆ ಒಂದು ಬೆಳ್ಳಿಯ ಪದಕವೂ 100 ರೂಪಾಯಿಯ ಬಹುಮಾನವೂ ಬಂದು ಬಿಟ್ಟರು. ಹುಡುಗನ ಉತ್ಸಾಹ
ಆಕಾಶಕ್ಕೇರಿತು. ತಂದೆ ಈ ಹಠಮಾರಿಗೆ ಮಗ್ಗದ ಹುಚ್ಚನ್ನು ಬಿಡಿಸಬೇಕೆಂದು ಶಾಲೆಯಿಂದಲೇ ಬಿಡಿಸಿಬಿಟ್ಟನು. ಹೆಡ್ ಮಾಸ್ಟರ್ ಶಂಕರಪ್ಪ ಅವರ ಎಷ್ಟೋ ಅನುನಯ ವಿನಯಗಳನ್ನು ಗಣಿಸದೆ ನಿರಾಕರಿಸಿದನು. ಒಂದು ದಿನ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕವಿತ್ತು. ಅದರಲ್ಲಿ ಕರಿಮನದು ಸ್ತ್ರೀಪಾತ್ರ. ಅದಕ್ಕೆಂದು ತಾಯಿಯಿಂದ ಗೌಪ್ಯವಾಗಿ ಹಳೆಯ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡ. ನಾಟಕ ಮುಗಿದ ನಂತರ ಮನೆಗೆ ಬರಲಿಲ್ಲ, ಎಲ್ಲೋ ಮಾಯವಾಗಿ ಹೋದ. ತಂದೆಗೆ ಮೈಯಲ್ಲಿ ಅಗ್ನಿ ಸಂಚಾರವಾಯಿತು. ಮಗನನ್ನು ಕ್ರೂರವಾಗಿ ಶಪಿಸಿದನು. ಹಾಳಾಗಿ ಹೋಗಲಿ, ಹಠಮಾರಿ ತಂದೆಯ ಮಾತನ್ನು ಉಲ್ಲಂಘಿಸಿದವನು ಎಂದು ಮಾತ್ರ ತಿಳಿದಿದ್ದೆ, ಈಗ ಕಳ್ಳನೆಂದೂ ತಿಳಿಯಿತು. ನನಗೆ ಇಬ್ಬರೇ ಗಂಡು ಮಕ್ಕಳು. ಕಳ್ಳನಾದವನು ಮನೆ ಬಿಟ್ಟು ಓಡಿ ಹೋದವನು ಮಗನೇ ಅಲ್ಲ ಎಂದು ಆಣೆ ಹಾಕಿದನು. ಕೆಲವು ವರ್ಷಗಳ ಅನಂತರ ಕರಿ ಈಗ ಬೆಳೆದು ಯುವಕನಾಗಿದ್ದಾನೆ. ಮನೆಗೆ ಬಂದು ಬಾಗಿಲು ತಟ್ಟಿದ. ತಂದೆ ಬಾಗಿಲು ತೆರೆದು ಮುಖ ನೋಡಿ ಪಠಾರನೆ ಬಾಗಿಲು ಮುಚ್ಚಿದ. ಒಂದು ಗಂಟೆ ಬಾಗಿಲು ತಟ್ಟಿದರೂ ತಾಯಿ ಹತ್ತು ಹಂಬಲಿಸಿದರೂ ಬಾಗಿಲು ತೆರೆಯಲೇ ಇಲ್ಲ. ಇಷ್ಟಕ್ಕಿಲ್ಲ ಉಳಿದಿದ್ದು ಮೊದಲ. ಈಗ ನಾನು ಹೇಳಿದ್ರೆ ಮಾತ್ರ ಪಾಠ ಓದಬೇಕು, ಗಲಾಟೆ ಮಾಡ್ಕೊಂಡು ನಾನು ಅಂತಂದು ಹೇಳ್ಬಾರ್ದು. ಓದು ಬನ್ನಿ. ಇವತ್ತಿನ ನವೀನ ಶಿಕ್ಷಣ ಕೈಯ ಪುಸ್ತಕ ಹೇಳುವ. ಮಹಾತ್ಮ ಗಾಂಧಿ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭವಾಯಿತು. ಈ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು, ಅವರಲ್ಲಿ ಹಸ್ತಕೌಶಲ್ಯವನ್ನು, ದೇಹ ಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗವಾಯಿತು. ಕೆಲವರಿಗೆ ಬಡಗಿಯ ಕೆಲಸ, ಕೆಲವರಿಗೆ ಬೆತ್ತದ ಕುರ್ಚಿ ಕೆಲಸ ಇತ್ಯಾದಿ ಸಾಮಗ್ರಿಗಳನ್ನು ಮಾಡುವ, ಕೆಲವರಿಗೆ ಕೃಷಿ, ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸತೊಡಗಿದರು. ಹುಡುಗ ಕರೀಮ ಮಗ್ಗದ ಕೆಲಸವನ್ನು ನೀರಿನಲ್ಲಿ ಈಜುವಷ್ಟೇ ಸುಲಭವಾಗಿ ಕಲಿತು ಬಹು ನಿಪುಣನಾಗಿ ಬಿಟ್ಟ. ಅವನ ತಂದೆಗೆ ರೋಷ ಉಕ್ಕಿ ಬಂತು. ಮುಖ್ಯೋಪಾಧ್ಯಾಯ ಶಂಕರಪ್ಪ ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲ್ಯದಿಂದ ಮಾಡಿಬಿಟ್ಟಿದ್ದ. ಅದನ್ನು ಶಂಕರಪ್ಪ ಅವರು ಸ್ವಾಭಾವಿಕವಾಗಿಯೇ ಪ್ರಶಂಸೆ ಮಾಡಿ ಮೇಲಾಧಿಕಾರಿಗಳಿಗೆ ವರದಿ ಮಾಡಿದರು. ಚೆನ್ನಾಗಿ ಓದ್ತೀವಿ, ಇನ್ನೂ ಸ್ವಲ್ಪ ಚೆನ್ನಾಗಿ ಓದೋದು ಕಲಿಬಿಟ್ಟ. ಓಕೆ, ನೆಕ್ಸ್ಟ್ ಲಿಖಿತ ನೀನು ಹೇಳು. ಅದರ ಫಲಸ್ವರೂಪವಾಗಿ ಸರಕಾರದಿಂದ ಹುಡುಗ ಕರೀಂನಿಗೆ ಒಂದು ಬೆಳ್ಳಿಯ ಪದಕವೂ ಒಂದು 100 ರೂಪಾಯಿಯ ಬಹುಮಾನವೂ ಬಂದುಬಿಟ್ಟವು. ಹುಡುಗನ ಉತ್ಸಾಹ ಆಕಾಶಕ್ಕೇರಿತು. ತಂದೆ ಈ ಹಠಮಾರಿಗೆ ಮಗ್ಗದ ಹುಚ್ಚನ್ನು ಬಿಡಿಸಬೇಕೆಂದು ಶಾಲೆಯಿಂದಲೇ ಬಿಡಿಸಿಬಿಟ್ಟನು. ಹೆಡ್ ಮಾಸ್ಟರ್ ಶಂಕರಪ್ಪ ಅವರ ಎಷ್ಟೋ ಅನುನಯ ವಿನಯಗಳನ್ನು ಗಣಿಸದೆ ನಿರಾಕರಿಸಿದನು. ಒಂದು ದಿನ ಶಾಲೆಯ ವಾರ್ಷಿಕೋತ್ಸವ ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕವಿತ್ತು. ಅದರಲ್ಲಿ ಕರಿಮನದು ಸ್ತ್ರೀ ಪಾತ್ರ. ಅದಕ್ಕೆಂದು ತಾಯಿಯಿಂದ ಗೌಪ್ಯವಾಗಿ ಹಳೆ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡ. ನಾಟಕ ಮುಗಿದ ನಂತರ ಮನೆಗೆ ಬರಲಿಲ್ಲ, ಎಲ್ಲೋ ಮಾಯವಾಗಿ ಹೋದ. ತಂದೆಗೆ ಮೈಯಲ್ಲಿ ಅಗ್ನಿ ಸಂಚಾರವಾಯಿತು. ಮಗನನ್ನು ಕ್ರೂರವಾಗಿ ಶಪಿಸಿದನು. ಹಾಳಾಗಿ ಹೋಗಲಿ, ಹಠಮಾರಿ ತಂದೆಯ ಮಾತನ್ನ ಉಲ್ಲಂಘಿಸಿದವನು ಎಂದು ಮಾತ್ರ ತಿಳಿದಿದೆ, ಈಗ ಕಳ್ಳನೆಂದು ತಿಳಿಯಿತು. ನನಗೆ ಇಬ್ಬರೇ ಗಂಡು ಮಕ್ಕಳು. ಕಳ್ಳನಾದವನ ಮನೆ ಬಿಟ್ಟು ಓಡಿ ಹೋದನು, ಮನೆಗೆ ಅಲ್ಲ ಎಂದು ಆಣೆ ಹಾಕಿದ. ಕೆಲವು ವರ್ಷಗಳ ನಂತರ ಕರೀಂ ಈಗ
ಬೆಳೆದು ಯುವಕನಾಗಿದ್ದಾನೆ. ಮನೆಗೆ ಬಂದು ಬಾಗಿಲು ತಟ್ಟಿದ. ತಂದೆ ಬಾಗಿಲು ತೆರೆದು ಮುಖ ನೋಡಿ ಗಟಾರನೆ ಬಾಗಿಲು ಮುಚ್ಚಿದ. 1 ಗಂಟೆ ಬಾಗಿಲು ತಟ್ಟಿದರೂ ತಾಯಿ ಹೊತ್ತು ಹಂಬಲಿಸಿದರೂ ಬಾಗಿಲು ತೆರೆಯಲೇ ಇಲ್ಲ. ಕೊನೆಗೂ ನಿರ್ಬಂಧರಾಗಿರುವ ಶಂಕರಪ್ಪ ಅವರು ಮನೆಗೆ ಹೋಗಿ ಸಮಾಧಾನ ಮಾಡಿದರು ಎಂದು ನಿವೇದಿಸಿದ. ತನ್ನ ಮುಖವನ್ನೇ ನೋಡಬಾರದು ಎಂದು ಹಠವಿದ್ದರೂ ಕೊನೆಗೂ ತಾಯಿಯಂತಾದರೂ ನನ್ನನ್ನು ಕಾಣಬಾರದೆ? ಅಮ್ಮನ ಚಿನ್ನದ ಸರವನ್ನು ತಂದೆಯಿಂದಲೇ ಅಂದರೊಡನೆ 10,000 ರೂಪಾಯಿಗಳನ್ನು ತಂದಿದ್ದೇನೆ. ಅವನಾದರೂ ತಾಯಿಯ ಕಾಲ್ ಮೇಲೆ ಹಾಕಿ ಹೋಗುತ್ತೇನೆ. ತಂದೆಯವರಿಗೆ ಸಮಾಧಾನ ಹೇಳಿ ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಎಂದು ಶಂಕರಪ್ಪ ಅವರ ಮುದುಕನೊಡನೆ 1 ಗಂಟೆ ಗೋಗರಿದನು. ನಿವೇದಿಸಿದರು, ತರ್ಕಿಸಿದರು, ಚರ್ಚಿಸಿದರು. ಆದರೆ ನಿಷ್ಫಲವಾಯಿತು. ಒಂದು ಪದವನ್ನು ಕೇಳುವ ತಾಳ್ಮೆ ಮುದುಕನಿಗೆ ಇರಲಿಲ್ಲ. ಈ ಕಡೆ ಕೇಳಿ. ಈಗ ಈ ಪಾಠವನ್ನ ನೀವೀಗ ಓದಿದ್ರ, ಕೇಳಿದ್ರ, ನಾನು ಇದ್ರ ಮೇಲೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ. ಹೇಳಿದ್ರಲ್ಲ, ಪುಸ್ತಕ ಎಲ್ಲ ಮುಚ್ಚಿಡಿ ನೋಡೋಣ. ಈಗ ಮುಚ್ಚಿಟ್ರ? ಈಗ ಮಹಾತ್ಮ ಗಾಂಧೀಜಿಯವರ ಕನಸಿನ ಕೂಸಾಗಿರ್ತಕ್ಕಂತಹ ಶಿಕ್ಷಣ ಯಾವುದು? ಇದಕ್ಕೂ ನೋಡ್ಕೊಂಡಿರುತ್ತಲ್ಲ. ಈಗ ಈ ನವೀನ ಶಿಕ್ಷಣದಲ್ಲಿ ಯಾವ ಯಾವ ತರಬೇತಿಗಳನ್ನ ಕೊಡಲಾಗಿತ್ತು? ಬಡಗಿ ಕೆಲಸ, ಮಗ್ಗದ ಕೆಲಸ, ಬೆತ್ತದ ಕುರ್ಚಿ ಕೆಲಸ, ಬಡಗಿ ಕೆಲಸ, ಹೀಗೆ ವಿವಿಧ ಉದ್ಯೋಗಗಳ ಬಗ್ಗೆ ಔದ್ಯೋಗಿಕವಾದಂತಹ ಒಂದು ಶಿಕ್ಷಣವನ್ನ ಕೊಡಲಾಗಿತ್ತು. ಆನಂತರ ಈ ಔದ್ಯೋಗಿಕ ಶಿಕ್ಷಣ ಅಥವಾ ನವೀನ ಶಿಕ್ಷಣದಲ್ಲಿ ಹಲವಾರು ರೀತಿಯ ತರಬೇತಿಗಳನ್ನ ಕೊಡ್ತಾ ಇತ್ತು. ಹೀಗೆ ಇರುವಾಗ ಈ ಕರೀಮನಿಗೆ ಅದರ ಬಗ್ಗೆ ಹೆಚ್ಚು ಆಸಕ್ತಿ ಬಂತು. ಮನೆಯಲ್ಲಿ ಮಗ್ಗ ಮುಟ್ಟೋದಕ್ಕೆ ತಂದೆ ಬಿಡ್ಲಿಲ್ಲ, ಆದ್ರೆ ಶಾಲೆಯಲ್ಲಿ ಮಗ್ಗ ಬಂದಿದ್ರಿಂದ ಅವನಿಗೆ ಬಟ್ಟೆ ಎಣಿತಕ್ಕಂತಹದ್ರಲ್ಲಿ ತುಂಬಾ ಆಸಕ್ತಿ ಇತ್ತು. ಹಾಗಾಗಿ ಆ ಬಟ್ಟೆ ಎಣಿತಕ್ಕಂತಹ ಮಗ್ಗದ ಬಗ್ಗೆ ಹೆಚ್ಚು ಆಸಕ್ತಿ ಇದ್ದಿದ್ರಿಂದ ಅವನೇನ್ ಮಾಡ್ದ, ಅದ್ರ ಬಗ್ಗೆ ಹೆಚ್ಚು ಹೆಚ್ಚು ಕಾಳಜಿಯನ್ನು ವಹಿಸಿ ಮೀನು ನೀರಿನಲ್ಲಿ ಈಜುವಷ್ಟೇ ಸುಲಭವಾಗಿ ಆ ಒಂದು ವಿದ್ಯೆಯನ್ನ ಕಲಿತ್ಬಿಟ್ಟ. ಹಾಗಾಗಿ ಅವನಿಗೆ ತುಂಬಾ ಸಲೀಸಾಗಿ ಆ ಮಗ್ಗದ ಕೆಲಸ ಅಥವಾ ಮಗ್ಗದಿಂದ ಬಟ್ಟೆ ಎಣಿತಕ್ಕಂಥದ್ದು ಬಹಳ ಸುಲಭವಾಗಿ ಕಲ್ತ್ಬಿಟ್ಟ. ಕಲ್ತಾದ್ಮೇಲೆ ಅವನು ಒಂದು ಆವಿಷ್ಕಾರವನ್ನ ಮಾಡ್ತಾನೆ. ಅದರಲ್ಲಿ ಹೊಸತನವನ್ನ ತೋರಿಸ್ತಾನೆ. ಅದನ್ನ ಮುಖ್ಯೋಪಾಧ್ಯಾಯರು, ಯಾರು ಮುಖ್ಯೋಪಾಧ್ಯಾಯರು? ಶಂಕರಪ್ಪ ಮುಖ್ಯೋಪಾಧ್ಯಾಯರಂತ ಶಂಕರಪ್ಪ ಅವರು ತನ್ನ ಮೇಲಿನ ಅಧಿಕಾರಿಗಳಿಗೆ ಶಿಫಾರಸು ಮಾಡಿ ಪತ್ರವನ್ನು ಬರೀತಾರೆ. ಈ ಆವಿಷ್ಕಾರವನ್ನ ಮಾಡಿದಂತಹ ಕರೀಮನ ಮಗ್ಗದ ಮೇಲೆ ಮಾಡಿದಂತಹ ಆವಿಷ್ಕಾರ, ಇದಕ್ಕೆ ಮೇಲಧಿಕಾರಿಗಳು ಪ್ರಶಂಸಿಸಿ ಒಂದು ಬಹುಮಾನವನ್ನು ಕೊಡ್ತಾರೆ. ಹೌದಾ? ಯಾವ ಬಹುಮಾನ ಕೊಟ್ಟಿದ್ರು? ಒಂದು ಬೆಳ್ಳಿ ಪದಕ ಕೊಟ್ಟಿದ್ರು, ಜೊತೆಗೆ 100 ರೂಪಾಯಿ ಹಣವನ್ನು ಕೂಡ ಕೊಟ್ಟಿದ್ರು. ಈ ವಿಷಯವನ್ನ ತಿಳಿದಂತಹ ಅಬ್ದುಲ್ ರಹೀಂ ಸಾಹೇಬ್, ಕರೀಮನ ತಂದೆ, ಏನ್ ಮಾಡಿದ್ರು? ಅಬ್ದುಲ್ ರಹೀಂ ಸಾಹೇಬ್ ಏನ್ ಮಾಡಿದ್ರು? ಶಾಲೆಯಿಂದ ಮಗನನ್ನ ಬಿಡಿಸ್ಬೇಕು ಅಲ್ವಾ? ಶಾಲೆಯಿಂದ ಮಗನನ್ನ ಬಿಡಿಸ್ಬೇಕು.
ಬಿಡಿಸಾದ್ಮೇಲೆ ಅದೇ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ಏನ್ ಮಾಡಿದ್ರು, ನಾಟಕ ಕಟ್ಟಿದ್ರು. ಆ ನಾಟಕದಲ್ಲಿ ಕರೀಮನನ್ನು ಒಂದು ಪಾತ್ರ ಕೊಟ್ಟು ಸೇರಿಸ್ಕೊಂಡಿದ್ರು. ಆ ಕರೀಮನಿಗೆ ಒಂದು ಸ್ತ್ರೀ ಪಾತ್ರವನ್ನ ಕೊಡಲಾಗಿತ್ತು. ಆ ಸ್ತ್ರೀ ಪಾತ್ರಕ್ಕಾಗಿ ಅಲಂಕಾರಕ್ಕಾಗಿ ಕರೀಮ ಏನ್ ಮಾಡ್ದ, ತನ್ನ ತಾಯಿಯಿಂದ ಗೌಪ್ಯವಾಗಿ ತಂದೆಗೆ ತಿಳಿಯದಂತೆ ಒಂದು ಚಿನ್ನದ ಸರವನ್ನ, ಏನೇಳು, ಚಿನ್ನದ ಸರವನ್ನ ಅವನು ಪಡ್ಕೊಂಡು ನಾಟಕ ಆದ್ಮೇಲೆ ಸರವೊಂದಿಗೆ ಹಲವಾರು ಮಾಯ ಆಗಿ ಎಷ್ಟೋ ವರ್ಷಗಳು ಅವನು ಕಣ್ಣಿಗೆ ಕಾಣುತ್ತೆ. ಕಣ್ಮರೆ ಆದ್ಮೇಲೆ ಕೆಲವು ವರ್ಷಗಳ ನಂತರ ಅವನು ವಾಪಸ್ ಬರ್ತಾನೆ. ವಾಪಸ್ ಬಂದು ಎಲ್ಲಿಗೆ ಹೋದ, ನೇರವಾಗಿ ಮನೆಗೆ ಹೋಗ್ತಾನೆ, ಬಾಗಿಲು ತರ್ತಾನೆ. ಬಾಗಿಲನ್ನ ತಂದೆ ಅಬ್ದುಲ್ ರಹೀಂ ಬಾಗಿಲನ್ನ ತೆಗೆದು ಇವನ ಮುಖ ನೋಡಿದ ತಕ್ಷಣ ಏನ್ ಮಾಡ್ದ, ಅಂತೇಳಿ ಬಾಗಿಲನ್ನ ಮುಚ್ಚಿದ. ಬಾಗಿಲು ಮುಚ್ಚಿದ ಮೇಲೆ ಹೆಡ್ಮಾಸ್ಟರ್ ಶಂಕರಪ್ಪ ಅವರ ಹತ್ರ ಹೋಗ್ತಾರೆ. ಬಾಲಕ ಕರೀಮು ಅವರ ಹತ್ರ ಹೋಗ್ಬಿಟ್ಟು ಎಲ್ಲ ವಿಷಯವನ್ನು ತಿಳಿಸಾದ್ಮೇಲೆ ಮನೆಗೆ ಅವರು ಕೂಡ ಬಂದು ಎಷ್ಟೆಷ್ಟೋ ವಿನಯವಾಗಿ ಅಭಿನಂದನೆಗೆ, ಆದ್ರೆ ಅವ ಯಾವ ಮಾತುಗಳನ್ನು ಅವರು ಕೇಳಿಸಿಕೊಳ್ಳಿಲ್ಲ. ಆಗಿತ್ತಲ್ಲ, ಪಾಠ ಅರ್ಥ ಇದೆಯಾ? ಹಾಗಾದ್ರೆ ಒಂದು ಹೋಮ್ವರ್ಕ್ ಕೊಡೋಣ ನಿಮಗೆ. ಬರ್ಕೊಳ್ಳಿ, ಪ್ರಶ್ನೆ ಬರ್ಕೊಳ್ಳಿ ಮನೆಯಿಂದ. ನವೀನ ಶಿಕ್ಷಣದ ವೈಶಿಷ್ಟ್ಯವೇನು? ನವೀನ ಶಿಕ್ಷಣದ ವೈಶಿಷ್ಟ್ಯವೇನು? ವೈಶಿಷ್ಟ್ಯವೇನು ಎರಡನೇ ಪ್ರಶ್ನೆ. ರಹೀಮ ಮಗನನ್ನು, ರಹೀಮನು ತನ್ನ ಮಗನನ್ನು ಶಾಲೆಯಿಂದ ಬಿಡಿಸಿದ್ದೇಕೆ? ಬಿಡಿಸಿದ್ದೇಕೆ? ಎರಡು ಪ್ರಶ್ನೆ ಉತ್ತರ ಬರ್ಕೊಂಡ್ಬರ್ತಿರಲ್ಲ ನಾಳೆ. ನಾಳೆ ಬರುವಾಗ ಎರಡು ಪ್ರಶ್ನೆ ಪಾಠವನ್ನ ಓದ್ಕೊಂಡು ಬರ್ಬೇಕು. ಜೊತೆಗೆ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಬರ್ಕೊಂಡು ಬರ್ತಿರಲ್ಲ.